ಮೊದಲಾಗಿ ಎಲ್ಲರಿಗೂ ನಮಸ್ಕಾರ. ಬರ್ರಿ ಈಗ ನಾವೀಗ ಹೋಗ್ತಕ್ಕಂಥ ಒಂದು ಸ್ಥಳ ಯಾವುದಂತಂದ್ರೆ ಭಾಳಷ್ಟು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳ ಐತಿ. ಯಾಕಂದ್ರೆ ನಾ ಏನು ಇಲ್ಲಿ ನಡ್ಕೊಂಡು ಹೊಂಟಲ್ಲ, ಇದ್ರ ಪಕ್ಕದೊಳಗನ ಅರಮನೆ ಕೂಡ ಐತಿ. ಅದು ಯಾರ್ದು ಯಾವ ಸ್ಥಳಕ್ಕೆ ಹೊಂಟನು, ಅದೇ ರೀತಿಯಾಗಿ ಯಾವ ದೇವಸ್ಥಾನ ಐತಿ ಇಲ್ಲಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾ ಈಗೇನು ಹೊಂಟಲ್ಲ, ಈ ಒಂದು ದೇವಸ್ಥಾನ ಭಾಳಷ್ಟು ಐತಿಹಾಸಿಕ ಸ್ಥಳ ಅಂತೇಳಿ ಹೇಳ್ತಿರತ್ತಂದ್ರೆ ಯಾವುದು ಐತಿಹಾಸಿಕ ಸ್ಥಳ ಅಂತಂದ್ರೆ ರಾಮೇಶ್ವರ ಅಥವಾ ರಾಮತೀರ್ಥ ಅಂತೇಳಿ ಕರೀತಾರೆ. ಇದೆಲ್ಲಿ ಐತಿ ಅಂತೇಳಂದ್ರೆ ನಮ್ಮ ಕರ್ನಾಟಕದೊಳಗನ ಇರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆ ಒಳಗೆ ಜಮಖಂಡಿ ಅಂತೇಳಿ ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಸ್ಥಳ ಐತಿ. ಈ ಜಮಖಂಡಿ ಒಳಗೆ ರಾಮತೀರ್ಥ ಅಂತೇಳಿ ಭಾಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಇದು. ಈ ರಾಮತೀರ್ಥ ರಾಮೇಶ್ವರ ಅಂತಕ್ಕಂಥ ಒಂದು ದೇವಸ್ಥಾನ ಕೂಡ ಐತಲ್ಲಿ. ಈ ರಾಮೇಶ್ವರ ದೇವಸ್ಥಾನ ಯಾರು ಸ್ಥಾಪನೆ ಮಾಡಿದರು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳ್ಕೊಬೇಕಂದ್ರೆ ಅಯೋಧ್ಯೆಯ ಶ್ರೀರಾಮಚಂದ್ರ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಈ ರಾಮೇಶ್ವರ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅಂತೇಳಿ ಐತಿಹ್ಯ ಹೇಳ್ತೈತಿ. ಆ ಒಂದು ಇತಿಹಾಸವನ್ನು ನಾವೀಗ ಈ ಒಂದು ವಿಡಿಯೋ ನೋಡ್ಕೋತಾ ಆ ಒಂದು ಸ್ಥಳದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಯಾರು ಫಸ್ಟ್ ಟೈಮ್ ಈ ನನ್ನ ವಿಡಿಯೋ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಅದೇ ರೀತಿಯಾಗಿ ಲೈಕ್ ಕೂಡ ಮಾಡಿರಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋದ ಮುಖ್ಯವಾದ ಮಾಹಿತಿಗೆ ಕಡೆಗೆ ಹೋಗೋಣ. ಬರ್ರಿ ಏನು ಈಗ ಕಾಣ್ತಾ ಇದ್ಲೆ ಈ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಬಾವಿ. ಈ ಬಾವಿ ಒಳಗೆ ಅಲ್ಲಿ ಭಾಳಷ್ಟು ಕಲರ್ ಆಗಿರ್ತಕ್ಕಂಥ ಬಣ್ಣದ ಮೀನುಗಳನ್ನು ಕೂಡ ಸಾಕಾಣಿಕೆ ಮಾಡಲಾಗತ್ತೆ. ರಾಮೇಶ್ವರ ದೇವಸ್ಥಾನ ಭಕ್ತರನ್ನು ಭಾಳಷ್ಟು ಸೆಳೆಯೋದ್ರೊಳಗೆ ಮುಂಚಿನೊಳಗಿರ್ತಕ್ಕಂಥ ಒಂದು ಸ್ಥಳ ಇದೆ. ಈಗ ನಾವು ನೋಡ್ತಿರ್ತಕ್ಕಂಥ ಒಂದು ಸ್ಥಳ, ಈ ಕ್ಷೇತ್ರ ಧಾರ್ಮಿಕವಾಗಿ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ಭಕ್ತಿಯ ಕೇಂದ್ರವಾಗಿರ್ತಕ್ಕಂಥ ದೇವಸ್ಥಾನ ಇದೆ. ಈ ದೇವಾಲಯದ ಶಿಲ್ಪ ಸೌಂದರ್ಯ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ನೀವು ನೋಡ್ತೀರಿ ಮುಂದೆ ಹೋದಂಗೆ ಈಗಾಗಲೇ ಹೇಳಿದಂಗೆ ಅಯೋಧ್ಯೆಯ ಅರಸನಾಗಿರ್ತಕ್ಕಂಥ ದೊರೆಯಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಲಂಕಾಧಿಪತಿಯಾಗಿರ್ತಕ್ಕಂಥ ರಾವಣನ ವಧೆ ಮಾಡೋದ್ರ ಸಲುವಾಗಿ, ಅವನ ಜೊತೆ ಯುದ್ಧ ಮಾಡೋದ್ರ ಸಲುವಾಗಿ, ಲಂಕಾಪಟ್ಟಣದ ಮೇಲೆ ದಾಳಿ ಮಾಡೋದ್ರ ಸಲುವಾಗಿ ಹೋಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದೊಳಗೆ ಮಾರ್ಗ ಮಧ್ಯದೊಳಗೆ ನಾವೀಗೇನು ನೋಡತ್ತಿಲ್ಲ ಈ ರಾಮೇಶ್ವರ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದರು ಅಂತೇಳಿ ಇತಿಹಾಸ ಅಂದಿನಿಂದನೂ ಕೂಡ ಹೇಳ್ತೈತಿ. ಮತ್ತು ಈ ಕ್ಷೇತ್ರ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಇದು ಕೂಡ ಒಂದು. ದೇವಸ್ಥಾನದ ಹಿಂದೆ ಜಮಖಂಡಿಯ ಬಹಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಸಂಸ್ಥಾನಿಕ ರಾಮಚಂದ್ರರಾವ್ ಅಪ್ಪ ಸಾಹೇಬರು ತಮ್ಮ ಒಂದು ಅರಮನೆಯನ್ನು ನಿರ್ಮಿಸಿಕೊಂಡು ಬಹಳಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡ್ಯಾರು. ಈಗೇನು ಕಾಣಿಸತ್ಲೆ ಈ ದೇವಸ್ಥಾನದ ಹಿಂದ್ಗಡೆನ ಒಂದು ಪಟವರ್ಧನ ರಾಜನ ಅರಮನೆ ಇರ್ತಕ್ಕಂಥದ್ದು. ಮುಂದೆ ಹೋಗ್ತಾ ಸ್ವಲ್ಪ ಗೊತ್ತಾಗುತ್ತದು. ಅದೇ ರೀತಿಯಾಗಿ ಪೂರ್ವಾಭಿಮುಖವಾಗಿರುವ ಈ ದೇವಾಲಯವು ಹೊಯ್ಸಳರ ಶೈಲಿಯ ಶಿಲ್ಪಕಲೆಯನ್ನು ಹೊಂದಿರತಕ್ಕಂಥದ್ದು ನಮಗಿಲ್ಲಿ ಗೊತ್ತಾಕತಿ. ಅದೇ ರೀತಿಯಾಗಿ ಗರ್ಭಗುಡಿ ಚೌಕಾಕಾರವಾಗಿದ್ದು ಒಳಗಡೆ ಎತ್ತರವಾದ ಪಾಣಿಪೀಠದ ಮೇಲೆ ರಾಮೇಶ್ವರ ದೇವಾಲಯ ಅಂದರೆ ರಾಮೇಶ್ವರ ಲಿಂಗ ಇರ್ತಕ್ಕಂಥದ್ದು ನಮ್ಗೆ ಗೊತ್ತಾಗತ್ತೆ. ಲಿಂಗದ ಎದುರುಗಡೆ ಆ ರಾಮೇಶ್ವರದ ದೇವಸ್ಥಾನದ ಲಿಂಗದ ಎದುರುಗಡೆ ಬೃಹತ್ ಗಾತ್ರದ ಒಂದು ನಂದಿ ಮೂರ್ತಿ ಕೂಡ ಇರ್ತಕ್ಕಂಥದ್ದು ನಮ್ಗೆ ನೋಡೋದಕ್ಕೆ ಸಿಗ್ತೈತಿ. ಅದೇ ರೀತಿಯಾಗಿ ನವರಂಗದ ಮಧ್ಯದೊಳಗೆ ಈ ದೇವಾಲಯದ ನವರಂಗದ ಮಧ್ಯದೊಳಗೆ ಏಕಶಿಲೆಯೊಳಗೆ ನಿರ್ಮಿಸಿರ್ತಕ್ಕಂಥ ನಂದಿಯ ಮೂರ್ತಿ ಕೂಡ ಇರ್ತಕ್ಕಂಥದ್ದು ನಮ್ಗೆ ಗೊತ್ತಾಗತ್ತೆ. ಅದೇ ರೀತಿಯಾಗಿ ನವರಂಗಕ್ಕೆ 3 ಪ್ರವೇಶ ದ್ವಾರಗಳು ಕೂಡ ಅದಾವು. ಮತ್ತು ಮುಂಭಾಗದೊಳಗೆ ಕಕ್ಷಾಸನಗಳಿಂದ ಕೂಡಿರ್ತಕ್ಕಂಥ ತೆರೆದ ಮಂಟಪ ಕೂಡ ಈ ಒಂದು ದೇವಸ್ಥಾನದ ಒಂದು ವಿಶೇಷತೆ. ಅದೇ ರೀತಿಯಾಗಿ ಮಧ್ಯದಲ್ಲಿ ಶಿವಪಾರ್ವತಿ ಗಣೇಶನ ಮೂರ್ತಿ ಕೂಡ ಐತಿ. ದೇವಸ್ಥಾನದ ಮೇಲೆ ಶಿಖರವನ್ನು ಹೊಂದಿರತಕ್ಕಂಥದ್ದು ಈ ದೇವಸ್ಥಾನದ ಒಂದು ವಿಶೇಷತೆ. ಅದೇ ರೀತಿಯಾಗಿ ರಾಮೇಶ್ವರ ದೇವಸ್ಥಾನದ ಹಿಂಭಾಗದೊಳಗೆ ಪಾರ್ವತಿ ದೇವಸ್ಥಾನ ಕೂಡ ಇರ್ತಕ್ಕಂಥದ್ದಲ್ಲಿ ಕಂಡು ಬರ್ತೈತಿ. ಅಲ್ಲಿ ದೇವಿಗೆ ಭಕ್ತರು ಪ್ರತಿ ವರ್ಷ ಕೂಡ ಅಲ್ಲಿ ಉಡಿ ತುಂಬತಕ್ಕಂಥ ಕಾರ್ಯ ನಡಿತೈತಿ. ಅದರ ಪಕ್ಕದೊಳಗನ ಅದೇ ರೀತಿಯಾಗಿ ಅದರ ಪಕ್ಕದೊಳಗನ ಇನ್ನು ಮುಂದೆ ಹೋಗ್ತಕ್ಕಂಥ ಒಂದು ದೇವಸ್ಥಾನ ದತ್ತ ಮಂದಿರ ಕೂಡ ಐತಿ. ಮತ್ತು ಮಂದಿರದ ಮುಂಭಾಗದೊಳಗೆ ಏನು ರಾಮೇಶ್ವರ ಪೂಜಾ ಹೊಂಡ ಅಂತ ಹೇಳಿಲ್ಲ, ಈಗಾಗಲೇ ಅಲ್ಲಿ ಮೀನುಗಳದಾವ, ಬಣ್ಣದ ಮೀನುಗಳನ್ನು ಸಾಕಾಣಿಕೆ ಮಾಡಲಾಗತ್ತೆ. ಆ ಒಂದು ಪೂಜಾ ಹೊಂಡವನ್ನು ನಿರ್ಮಿಸಿರ್ತಕ್ಕಂಥದ್ದು ಐತಲ್ಲಿ. ಅದರೊಳಗೆ ಆ ಒಂದು ನೀರು ತೆಗೆದುಕೊಂಡು ಆ ಒಂದು ದೇವಸ್ಥಾನದ ಪೂಜೆಯನ್ನು ನೆರವೇರಿಸ್ತಾರೋ. ಅಲ್ಲಿರ್ತಕ್ಕಂಥ ನೀರನ್ನು ಬಳಕೆನ ಮಾಡ್ಕೊಂಡು ಪ್ರತಿದಿನ ಕೂಡ ದೇವರ ಪೂಜೆಯನ್ನು ಮಾಡ್ತಾ ಇಲ್ಲಿವರೆಗೂ ಬಂದಿರತಕ್ಕಂಥ ಇತಿಹಾಸ ಕೂಡ ಐತಿ. ಈ ಕಾಣ್ತತ್ಲೆ
ಈ ಒಂದು ಕಟ್ಟೆ ಇಲ್ಲಿ ಭಾಳಷ್ಟು ಜನ ಬಂದ ತಮ್ಮ ಹರಕೆಗಳನ್ನು ಹೊತ್ಕೊಂಡು ತಮ್ಮ ಬೇಡಿಕೆಗಳನ್ನು ಬೇಡ್ಕೊಂಡು ಪ್ರತಿ ಸಾರಿ ಬಂದಲ್ಲಿ ದೇವಸ್ಥಾನಕ್ಕೆ ನಮಸ್ಕಾರವನ್ನು ಮಾಡ್ತಕ್ಕಂಥ ರೂಢಿ ಸಂಪ್ರದಾಯಗಳು ಕೂಡ ಇಲ್ಲಿವರೆಗೂ ಕೂಡ ಐತಿ. ನಾವು ಈ ದೇವಸ್ಥಾನಕ್ಕೆ 2-3 ದಿನದಿಂದ ಭೇಟಿ ನೀಡಿದ್ವಿ. ಆವಾಗ ಅಂದರೆ ಶ್ರಾವಣ ಮಾಸದ ಕೊನೆಯ ಸೋಮವಾರ ಮುಗಿದು ಹೋಗಿತ್ತು. ಯಾಕಂದರೆ ಶ್ರಾವಣ ಮಾಸದ ಕೊನೆಯ ಸೋಮವಾರ ಈ ಒಂದು ರಾಮೇಶ್ವರ ರಾಮತೀರ್ಥದ ಒಂದು ಜಾತ್ರೆ ಶ್ರಾವಣ ಸೋಮವಾರ ಕೊನೆಯ ಸೋಮವಾರಕ್ಕೆ ಜಾತ್ರೆ ಇರ್ತೈತಿ. ಆ ಜಾತ್ರೆ ಮುಗಿದು ಹೋಗಿತ್ತು. ಆ ನಂತರ ನಾವು ಭೇಟಿ ನೀಡಿದ್ವಿ. ಭೇಟಿ ನೀಡಿದ ಸಂದರ್ಭದೊಳಗೆ ಅಷ್ಟೇನು ಭಕ್ತಾದಿಗಳು ಇರಲಿಲ್ಲ. ನಾವು ಶ್ರಾವಣ ಮಾಸದ ಕೊನೆಯ ಸೋಮವಾರ ಹೋಗಿದ್ದೀವಿ ಅಂದರೆ ಭಾಳಷ್ಟು ಜನಸಂದಣಿಯಿಂದ ಕೂಡಿರ್ತಿತ್ತು. ಇದ ನೋಡ್ರಿ ದತ್ತ ಮಂದಿರ ಅಂತೇಳಿ ಕರೀತಾರಲ್ಲ, ಈಗಾಗಲೇ ಹೇಳಿದಂಗೆ ಆ ದತ್ತ ಮಂದಿರ. ಇಲ್ಲಿ 2-3 ಥರ ಇರ್ತಕ್ಕಂಥ ದೇವಸ್ಥಾನ ಅಂತಂದ್ರೆ ಪಕ್ಕದೊಳಗನ 3 ದೇವಸ್ಥಾನಗಳದಾವೆ. ಇಲ್ಲಿ ಒಂದು ಇದ್ರೊಳಗೆ ಎಡಭಾಗ ಮತ್ತು ಬಲಭಾಗಕ್ಕೆ ಬೇರೆ ಬೇರೆ ಇರ್ತಕ್ಕಂಥ ಮಂದಿರಗಳು ಅದಾವು. ಅದರ ಮೇಲುಗಡೆ ಬರೆದಿರ್ತಕ್ಕಂಥದ್ದು ಕಾಣ್ತೈತೆ ನೋಡ್ರಿ ನಿಮ್ಗೆ. ಗಣೇಶನ ಒಂದು ದೇವಸ್ಥಾನ ಕೂಡ ಐತಿ. ದತ್ತ ಮಂದಿರದೊಳಗೆ ನೋಡ್ರಿ ಈಗಾಗಲೇ ಹೇಳಿದಂಗೆ ಗಣೇಶ ಪ್ರಸ್ಥಾನ ಅಂತೇಳಿ ಬರ್ದಾರಲ್ಲ, ಅದೊಂದು ಗಣೇಶನ ಮಂದಿರ. ಇದೊಂದು ದತ್ತ ಮಂದಿರ ಅಂತೇಳಿನ ಭಾಳಷ್ಟು ಪ್ರಸಿದ್ಧ ಐತಿ ಇದು. ಅದೇ ರೀತಿಯಾಗಿ ತ್ರಿಪುರ ಸುಂದರಿ ನರಸಿಂಹ ದೇವಸ್ಥಾನ ಕೂಡ ಅಲ್ಲಿ ಒಳಗಡೆನೆ ದತ್ತ ಮಂದಿರದೊಳಗನ ಇರ್ತಕ್ಕಂಥದ್ದು ನಮ್ಗೆ ಕಾಣಿಸ್ತೈತಿ. ಇದು ಕೂಡ ಭಾಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಆ ರಾಮತೀರ್ಥದ ಒಂದು ದೇವಸ್ಥಾನ. ಇಲ್ಲಿ ನಮ್ಗೆ ಜಮಖಂಡಿ ಸುತ್ತಮುತ್ತಲು ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ರಾಮತೀರ್ಥ ದೇವಸ್ಥಾನ ಮತ್ತು ರಾಮತೀರ್ಥ ಜಾತ್ರೆ ಅಂತಂದ್ರೆ ಭಾಳಷ್ಟು ಉತ್ಸಾಹದಿಂದ ನಾವು ಹೋಗ್ತಕ್ಕಂಥದ್ದು ರೂಢಿ ಒಳಗೆ ಐತಿ. ಮತ್ತು ಈ ಒಂದು ದೇವಸ್ಥಾನ ಭಾಳಷ್ಟು ಹಳೆಯ ಕಾಲದೊಳಗೆ ರಾಜರ ಕಾಲದೊಳಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದಾ ಒಂದು ಸ್ಥಳಕ್ಕೆ ಇದೇ ಸುತ್ತಮುತ್ತಲು ಇಲ್ಲೇ ಒಂದು ಸ್ಥಳದೊಳಗೆ ಅಯೋಧ್ಯೆಯ ಶ್ರೀರಾಮಚಂದ್ರ 1 ದಿವಸದ ಮಟ್ಟಿಗೆ ವಾಸವಿದ್ದು ತಂಗಿ ಹೋಗಿರ್ತಕ್ಕಂಥ ಐತಿ ಅಂಥೇಳಿ ಭಾಳಷ್ಟು ಇತಿಹಾಸ ಐತಿ ಅದಕ್ಕೆ. ಅದೇ ರೀತಿಯಾಗಿ ಶ್ರಾವಣದೊಳಗೆ ವಿಶೇಷವಾಗಿ ಪೂಜೆ ಕೂಡ ನಡಿತೈತಿ ಇಲ್ಲಿ. ಮತ್ತು ರಥೋತ್ಸವ ಕೂಡ ಈಗಾಗಲೇ ಹೇಳಿದಂಗೆ ರಥೋತ್ಸವ ಕೂಡ ನಡೀತೈತಿ ಇಲ್ಲಿ. ಪ್ರತಿದಿನ ಅಭಿಷೇಕ ಮತ್ತು ಅಲ್ಲಿ ಲಿಂಗಕ್ಕೆ ಅಭಿಷೇಕ ಮತ್ತು ಪೂಜೆಯನ್ನು ವಿಶೇಷವಾಗಿ ಅಲಂಕಾರವನ್ನು ಮಾಡಿ ನೆರವೇರಿಸ್ತಕ್ಕಂಥದ್ದು ರೂಢಿ ಒಳಗೆ ಐತಿ. ಅದೇ ರೀತಿಯಾಗಿ ಈಗಾಗಲೇ ನಾವು ಕೆಲವೊಂದಿಷ್ಟು ಮಾಹಿತಿ ಹೇಳಿದಂಗೆ ಪ್ರತಿ ವರ್ಷವೂ ಪೂಜೆ ನಡೀತೈತಿ. ಪ್ರತಿ ವರ್ಷವೂ ಶ್ರಾವಣ ಮಾಸದ ಕೊನೆಯ ಸೋಮವಾರ ಜಾತ್ರೆಯ ಸಲುವಾಗಿ ಏನಪ್ಪ ಅಂತಂದ್ರೆ ರಥೋತ್ಸವ ಜರುಗ್ತೈತಿ. ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಈ ಒಂದು ಸ್ಥಳಕ್ಕೆ ಆ ಸಮಯದೊಳಗೆ ಈ ಸ್ಥಳದೊಳಗೆ ರಥವನ್ನು ಎಳೆದು ತಮ್ಮ ಭಕ್ತಿಯನ್ನು ದೇವರಿಗೆ ಅರ್ಪಿಸ್ತಕ್ಕಂಥ ಒಂದು ಕಾರ್ಯ ಆ ಶ್ರಾವಣ ಮಾಸದ ಕೊನೆಯ ಸೋಮವಾರ ನಡಿತೈತಿ. ಈಗ ಈ ದೇವಸ್ಥಾನದ ಸುತ್ತಮುತ್ತಲು ಬೇರೆ ಬೇರೆ ಶಾಲಾ ಕಾಲೇಜುಗಳು ಕೂಡ ತಲೆ ಎತ್ತಿದಾವೆ. ಅದೇ ರೀತಿಯಾಗಿ ಶಿಕ್ಷಣಕ್ಕೂ ಕೂಡ ಈ ಒಂದು ಜಮಖಂಡಿ ಬಹಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ನಮ್ಗೆ ಸುತ್ತಮುತ್ತಲು ಬಿಜಾಪುರ ಧಾರವಾಡ ಬಿಟ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ಜಮಖಂಡಿ ಭಾಳಷ್ಟು ಶಿಕ್ಷಣಕ್ಕೆ ಮುಂದುವರೆದಿರ್ತಕ್ಕಂಥ ಒಂದು ಸ್ಥಳ ಅಂತೇಳಿ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಕೂಡ ಅನ್ನಿಸ್ತೈತಿ. ಇದು ಒಂದು ರೀತಿ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಶೈಕ್ಷಣಿಕ ಸ್ಥಳ ಜಮಖಂಡಿ ಅಂತೇಳಿ ಹೇಳ್ಬೋದು. ಆದ್ರೆ ಈ ಹಿಂದೆ ಏನು ಕಾಣ್ತೈತೆ ಅದನ್ನು ನೋಡ್ರಿ ಅರಮನೆ ಪಟವರ್ಧನ ರಾಜ ಅಂದು. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಇನ್ನೊಂದು ಸಂಚಿಕೊಳ್ಳೋಕೆ ಬರ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.